ಹಾಯ್ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಿದ್ದು ಪೂಜಾರಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಾವು ಕಳೆದ ಒಂದು ತರಗತಿ ಒಳಗೆ ಕರ್ನಾಟಕದ ಸಂಕ್ಷಿಪ್ತವಾದ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಅದರಲ್ಲಿ ಕರ್ನಾಟಕದಲ್ಲಿ ಬರುವಂತ ಒಂದು ಶಿವಮೊಗ್ಗ ಜಿಲ್ಲೆ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಾಗಿ ಪ್ರತಿದಿನ ನಾವೇನಾಗುತ್ತೆ ಕ್ಲಾಸ್ ಮಾಡ್ತಾ ಇರ್ತೀವಿ. ನೀವು ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸುತ್ತಾ ನೀವು ಕೊನೆಯದಾಗಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ ಅನ್ನು ಪ್ರಾರಂಭಿಸೋಣ. ನಾವು ಕರ್ನಾಟಕದಲ್ಲಿ ಏನಾಗುತ್ತೆ 31 ಜಿಲ್ಲೆಗಳೆಲ್ಲ ಒಂದು ವಿಶಿಷ್ಟವಾದ ಜಿಲ್ಲೆಗಳು ಒಳಗೊಂಡಿರ್ತವೆ. ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅಂದ್ರೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದೆ ಸ್ನೇಹಿತರೆ. ಹಾಗಾಗಿ ಇದು ಅತಿ ಹೆಚ್ಚು ಏನಾಗುತ್ತೆ ಅಂತಂದ್ರೆ ಜಲಪಾತದ ಸೃಷ್ಟಿ ಮಾಡಿರ್ತಾರೆ, ಅತಿ ಹೆಚ್ಚು ನದಿಗಳ ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ಇದರ ಕರ್ನಾಟಕದ ಕಡಲ ತೀರದ ಕಾಶ್ಮೀರ ಎಂದು ಕರೆಯುತ್ತಾರೆ. ಕರ್ನಾಟಕದ ಕಡಲ ತೀರದ ಕಾಶ್ಮೀರ ಯಾವ ಜಿಲ್ಲೆ ಅಂತ ಕರೀತಾರೆ ಸ್ನೇಹಿತರೆ? ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ನೇಹಿತರೆ. ಹಾಗಾದ್ರೆ ನೋಡಬಹುದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅಂತಂದ್ರೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಹೌದಾ ಹೊಂದಿರುವ ಜಿಲ್ಲೆ ಅಂದ್ರೆ ಅದು ಉತ್ತರ ಕನ್ನಡ. ಹಾಗಾದ್ರೆ ಗೊತ್ತಿರುವಾಗ ನಮ್ಮ ಕರ್ನಾಟಕದಲ್ಲಿ ಏನಾಗತ್ತಪ್ಪ ಅಂದ್ರೆ ಕನ್ನಡಕ್ಕೆ ಕನ್ನಡ ಮನೆತನಕ್ಕೆ ಸಂಬಂಧಪಟ್ಟಂತ ಪ್ರಪ್ರಥಮವಾದ ಮನೆತನ ಅದು ಕದಂಬ ಮನೆತನ. ಯಾವ ಮನೆತನಪ್ಪ ಅಂದ್ರೆ ಕದಂಬ ಮನೆತನ. ಹಾಗಾದ್ರೆ ಇದು ಕದಂಬ ಮನೆತನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕದಂಬ ಮನೆತನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತ. ಹಾಗಾಗಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಎಂಬ ಸ್ಥಳದಲ್ಲಿ ಏನಾಗತ್ತಪ್ಪ ಅಂದ್ರೆ ಇವರ ಒಂದು ಬನವಾಸಿ ಏನಾಗಿರ್ತಂದ್ರ ಇವರ ಒಂದು ರಾಜಧಾನಿ ಆಗಿತ್ತು. ಹಾಗಾದ್ರೆ ಬನವಾಸಿ ಏನಾಗಿತ್ತಪ್ಪ, ಈ ಬನವಾಸಿ ಎಂಬ ಸ್ಥಳದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕದಂಬ ಉತ್ಸವ ನಡೀತಾರೆ. ಯಾವ ಉತ್ಸವ ಅಂದ್ರೆ ಕದಂಬ ಉತ್ಸವ. ಈ ಕದಂಬ ಉತ್ಸವ ನಡೀತದಲ್ಲ, ಈ ಕದಂಬ ಉತ್ಸವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಹಿತ್ಯಕ್ಕೆ ಶ್ರೇಷ್ಠವಾಗಿರುವ ಒಂದು ಕೃತಿ ಇದೆ. ಆ ಕೃತಿ ಯಾವ್ದಪ್ಪ ಅಂದ್ರೆ ಪಂಪ ಪ್ರಶಸ್ತಿ. ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕದಂಬ ಉತ್ಸವದಲ್ಲಿ ಏನಾಗಿತ್ತಪ್ಪ ಪ್ರತಿ ವರ್ಷನೂ ನೀಡುತ್ತಾ ಇದ್ದಾರೆ. ಹಾಗಾದ್ರೆ ನೋಡ್ಬೋದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ಜಲಪಾತ ಸೃಷ್ಟಿ ಮಾಡಿದೆ? ಒಂದು ನಾಲ್ಗುಳಿ ಜಲಪಾತ, ಇನ್ನೊಂದೇನಾಗತ್ತಪ್ಪ ಸಾತೋಡಿ ಜಲಪಾತ, ಇನ್ನೊಂದೇನಾಗತ್ತ ನಾಲ್ಗುಳಿ ಜಲಪಾತ, ಸಾತೋಡಿ ಜಲಪಾತ, ಮಾಗೋಡ್ ಜಲಪಾತ, ನಾಲ್ಗುಳಿ ಜಲಪಾತ, ಸಾತೋಡಿ ಜಲಪಾತ, ಇನ್ನೊಂದು ಮಾಗೋಡಿ ಜಲಪಾತ. ಇನ್ನೊಂದೇನಾಗತ್ತಂದ್ರೆ ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ. ಕಾಳಿನಿಂದ ಸಾತೋಡಿ ಏನಾಗತ್ತಪ್ಪ ಅಂತಂದ್ರೆ ಸಂದಾ ನದಿಯಿಂದ ಸಾತೋಡಿ ಜಲಪಾತ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಶಿವಗಂಗಾ ಜಲಪಾತ, ಮಾಗೋಡ್ ಜಲಪಾತ ಬೆಟ್ಟಿ ನದಿ, ಶಿವಗಂಗಾ ಜಲಪಾತ ಏನಾಗೈತೆ ಅಂತಂದ್ರೆ ಸೊಂಡಾ ನದಿ. ಹೌದ್ರೆ ನಾಲ್ಕು ಜಲಪಾತ ಏನಾಗತ್ತೆ ಕಾಳಿ ನದಿ, ಸಾತೋಡಿ ಜಲಪಾತ ಏನಾಗತ್ತೆ ಅಂತಂದ್ರೆ ಮಾಗೋಡ್ ಜಲಪಾತ ಬೆಟ್ಟಿ ನದಿ, ಶಿವಗಂಗಾ ಜಲಪಾತ, ಸೊಂಡಾ ನದಿ. ಹಾಗಾದ್ರೆ ಇನ್ನೂ ಕೆಲವಿಷ್ಟು ಏನಾಗತ್ತಪ್ಪ ಅಂದ್ರೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಏನಾಗತ್ತಪ್ಪ ವಿಭೂತಿ ಫಾಲ್ಸ್ ಅಂತ. ಯಾವ್ದ್ರೆ ವಿಭೂತಿ ಫಾಲ್ಸ್. ಈ ವಿಭೂತಿ ಫಾಲ್ಸ್ ಏನಾಗತ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಕಂಡು ಬರ್ತದ. ಹಾಗಾದ್ರೆ ನೋಡುವ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಏನಾಗತ್ತಪ್ಪ ಅಂದ್ರೆ ಟಿಬಿಎಟ್ಗಳ ಒಂದು ಪುನರ್ವಸತಿ ಕೇಂದ್ರ ಇದೆ. ಯಾವ್ದಂದ್ರೆ ಟಿಬಿಎಟ್ಗಳ ಒಂದು ಪುನರ್ವಸತಿ ಕೇಂದ್ರ ಮುಂಡಗೋಡ ಏನಾಗತ್ತಪ್ಪ ಅಂದ್ರೆ ಒಂದು ಪ್ರಮುಖವಾದಂತಹ ಒಂದು ಸ್ಥಳ. ಅದು ಟಿಬಿಎಟ್ ಮರುವಸತಿ ಕೇಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಮುಂಡಗೋಡ ತಾಲೂಕಿನ ಒಳಗೊಂಡಿರ್ತ. ಮತ್ತು ಇಲ್ಲಿ ನೋಡುವ ಸ್ನೇಹಿತರೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಏನಾಗುತ್ತೆ 1983 ಏನಾಗತ್ತಪ್ಪ ಅಂದ್ರೆ ಒಂದು ಅಪ್ಪಿಗೋ ಚಳವಳಿ ನಡೀತದೆ. ಅಪ್ಪಿಗೋ ಚಳವಳಿ, ಈ ಅಪ್ಪಿಗೋ ಚಳವಳಿ ಏನ್ ಮಾಡ್ತಾರೆ 1983 ಪಾಂಡ್ರೆ ಹೆಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ಮುಂದಾಳತ್ವ ವಹಿಸ್ಕೊಂಡ ಇಲ್ಲಿ ಗಿಡ ಮರಗಳನ್ನ ಕಡಿತಿರ್ತಾರ. ಹಾಗಾಗಿ ಗಿಡ ಮರಗಳನ್ನ ಕಡಿಮಣವನ್ನು ದೃಷ್ಟಿ ಇಟ್ಕೊಂಡು ಏನ್ ಮಾಡ್ತಾರೆ ಯಾವಪ್ಪ ಅಂದ್ರೆ ಸಲ್ಯಾಗಿ ಎಂಬ ಗ್ರಾಮದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಗೋ ಚಳವಳಿ ನಡೀತದ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ 1930 ಏನಾಗತ್ತಪ್ಪ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡುತ್ತಾರೆ. ಹೌದಾ? ಅಂಕೋಲದಲ್ಲಿ ಏನಾಗತ್ತಪ್ಪ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ.
ಅಣುವಿದ್ಯುತ್ ಸ್ಥಾವರ. ಈ ಸ್ಥಾವರ ಎಲ್ಲಿಂದ ಯಾವ ದಂಡೆ ಮೇಲೆ ಎಕ್ಸಾಮ್ ಕೇಳಿದ್ದಾರೆ. ಯಾವ ದಂಡೆ ಮೇಲೆ ಅಂದ್ರೆ ಇದು ಕಾಳಿ ನದಿಯ ಏನಪ್ಪ ಅಂದ್ರೆ ಎಡದಂಡೆಯ ಕಾಳಿ ನದಿಯ ಎಡದಂಡೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಒಂದು ಸೃಷ್ಟಿಯಾದ ಒಂದು ಏನಾಗತ್ತ ಅಣುವಿದ್ಯುತ್ ಸ್ಥಾವರ. ಅದು ಯಾವ ಅಣುವಿದ್ಯುತ್ ಸ್ಥಾವರ ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಯಾವ್ದಪ್ಪ ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಸ್ನೇಹಿತರೆ ನೋಡ್ಬೋದು ಏನಾಗತ್ತಪ್ಪ ಅಂದ್ರೆ ನಮ್ಮ ಇನ್ನು ಉತ್ತರ ಕನ್ನಡ ಜಿಲ್ಲೆ ಏನಾಗತ್ತಪ್ಪ ಅಂದ್ರೆ ಪ್ರಮುಖವಾಗಿರುತ್ತೆ. ಹೌದಾ, ಹಲವಾರು ಏನಾಗತ್ತಪ್ಪ ಅಂದ್ರೆ ಬಂದರುಗಳು ಹೊಂದಿರ್ತಾವ. ಇಲ್ಲಿ ನೋಡ್ಬೋದು ನಾವು ಕರ್ನಾಟಕದ ಅತಿ ಸುಂದರವಾದ ಏನಾಗತ್ತಪ್ಪ ಅಂದ್ರೆ ಬಂದರು ಅಂತಂದ್ರೆ ಅದು ಕಾರವಾರ ಬಂದರು. ಯಾವ್ದಂದ್ರೆ ಕಾರವಾರ ಬಂದರು. ಈ ಕಾರವಾರ ಬಂದರು ಏನಂತ ಕರೀತಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರೀತಾರೆ. ಹೌದಾ, ರವೀಂದ್ರನಾಥ್ ಟ್ಯಾಗೋರ್ ಬಂದರು ಅಂತ ಕರೀತಾರೆ. ಕರ್ನಾಟಕ ಅತಿ ಸುಂದರವಾದ ಒಂದು ದೇವರು. ಇನ್ನು ನೋಡುವ ಸ್ನೇಹಿತರೆ ಇಲ್ಲಿ ಒಂದು ಬೇಲಿಕೇರಿ ಬಂದರು ಬರ್ತಾನೆ. ಬೇಲಿಕೇರಿ ಬಂದರು, ಭಟ್ಕಳ ಬಂದರು. ಹೌದಾ, ಇನ್ನು ಹಲವಾರು ಏನಾಗತ್ತಪ್ಪ ಅಂದ್ರೆ ಬಂದರುಗಳಾಗ ಸೃಷ್ಟಿ ಆಗತ್ತವು. ಇಲ್ಲಿ ನೋಡಬಹುದು ಉತ್ತರ ಕನ್ನಡ ಜಿಲ್ಲೆ ಏನಾಗತ್ತ ಒಂದು ಅತಿ ಪ್ರಮುಖವಾದ ದೇವಾಲಯ ಅಂದ್ರೆ ಶಿರಸಿ ಮಾರಿಕಾಂಬ ದೇವಾಲಯ. ಶಿರಸಿ ಮಾರಿಕಾಂಬ ದೇವಾಲಯ ಮತ್ತು ಮುರುಡೇಶ್ವರ ದೇವಾಲಯ. ಬಹಳ ಏನಾಗತ್ತಪ್ಪ ಇಂಪಾರ್ಟೆಂಟ್ ಅಂತ ಒಂದು ಮಾಹಿತಿ. ನೋಡುವ ಸ್ನೇಹಿತರೆ ಇನ್ನು ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಾಗತ್ತಪ್ಪ ಅಂದ್ರೆ ಹಲವಿಷ್ಟು ಮಾಹಿತಿಗಳನ್ನು ಒಳಗೊಂಡಿರ್ತದೆ. ಇದು